ಇಂದು ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ಏನು ಶೋಷಿತ ಅಲೆಮಾರಿ 59 ಅಲೆಮಾರಿ ಸಮುದಾಯಗಳಿಗೆ ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೇವೆ. 5% ಮೀಸಲಾತಿ ಸರ್ಕಾರ ನಿಗದಿ ಮಾಡಿ ಅದರಲ್ಲಿ ಅಂಬಾನಿ, ಪರಜರು, ಬರಬರು, ಮೋದಿಗಳ ಜೊತೆ ಇವತ್ತು ಇವರು ಹೋರಾಟ ಮಾಡಲಿಕ್ಕೆ ಆ ಮೀಸಲಾತಿಯ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಇವರ ಹುಟ್ಟು ಸಾವಿನ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ, ಇವರಿಗೆ ವಿದ್ಯೆ ಇಲ್ಲ. ಒಬ್ಬರು ಸಹ ಇವರು ಈ ಸಮಾಜಗಳಲ್ಲಿ IAS ಅಧಿಕಾರಿಗಳಾಗಲಿ, IPS ಅಧಿಕಾರಿಗಳಾಗಲಿ, ಡಾಕ್ಟರ್, ಇಂಜಿನಿಯರ್ಗಳಾಗಲಿ ವಿದ್ಯಾಭ್ಯಾಸ ಯಾರಿಲ್ಲ. ಆದ್ದರಿಂದ ಶಿಕ್ಷಣದಿಂದ ಇವರು ವಂಚಿತರಾಗಿದ್ದಾರೆ. ಇವರಿಗೆ ಮೊದಲು ಶಿಕ್ಷಣವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಇವರು ಸಾಮಾಜಿಕ ಒಂದು ಸ್ಥಾನಮಾನ ಪಡ್ಕೋಬೇಕು, ಸಮಾಜದ ಮುಖ್ಯವಾಗಿ ಬರಬೇಕು ಅಂದರೆ ಮಾನ್ಯ ಸಿದ್ದರಾಮಯ್ಯನವರು ಈ ಅಲೆಮಾರಿ ಸಮುದಾಯಗಳಿಗೆ 2% ಮೀಸಲಾತಿಯನ್ನು ಕೊಡಲೇಬೇಕು ಅನ್ನೋದು ನಮ್ಮ ಹೋರಾಟ. ಈಗ ನಡೀತಿರ್ತಕ್ಕಂಥ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಈ ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ಅಲೆಮಾರಿ ಸಮುದಾಯಗಳಿಗೆ 2% ಮೀಸಲಾತಿಯನ್ನು ಕೊಡಬೇಕು, ಘೋಷಣೆ ಮಾಡಬೇಕು. ಆ ನಿರ್ಣಯವನ್ನು ಅಲ್ಲಿ ತಗೋಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಒಂದು ಸಹ ನನ್ನ ಮಾತಾಡ್ತಾ ನನ್ನ ಹೆಸರು ತರೀಕೆರೆ ಎನ್ ವೆಂಕಟೇಶ್ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕನಾಗಿದ್ದೇನೆ. ಜೈ ಭೀಮ್. ಎಲ್ಲ ಹಸ್ಕೊಂಡಿದ್ದಾರೆ. ಯಾರು ಇಲ್ಲಿ ಅಡಿಗೆ ಮಾಡಿಸಿದ್ರು ಸರ್ ನಾವು ಅಂದರೆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿಕೊಂಡು ದಯಮಾಡಿ ಕೊಡ್ತಿದ್ರೆ ಇವಾಗ ಹೇಳ್ತಾ ಇಲ್ಲ ನಾವು. ಅಂದರೆ ಪರಿಸ್ಥಿತಿಗಳು ಅವರೆಲ್ಲ ಬಿಟ್ಟು ಬಂದಿದ್ದಂಥವ್ರ ವಿಚಾರ ನಮ್ಮ ಕಾನ್ಸೆಪ್ಟ್ ಏನಿದೆ, ನಮ್ಮ ಒಂದು ಮನವಿಯನ್ನು ಸರ್ಕಾರಕ್ಕೆ ಕೊಡಿಸೋ ಸಂದೇಶ ನೀವು ಸರ್ಕಾರ ಕಲಿಸ್ಕೊಡ್ತೀವಿ ಅಷ್ಟು ಮಾತ್ರ ಇತ್ತು ನಮ್ಮದು. ಆದರೆ ನೀವು ಪ್ರತಿಭಟನಾಕಾರರ ಒಂದು ಭಾವನೆಗಳಿಗೆ ಏನು ಮಾಡ್ತಾ ಇದ್ರು ಒಂದು ನೋವು ದಯಮಾಡಿ ಅದು ಆಗಬಾರ್ದು. ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಸಭೆಯಲ್ಲೂ ಅಷ್ಟೇ, ಪೊಲೀಸ್ ಆಯುಕ್ತರ ಕಚೇರಿಯಲ್ಲೂ ಅಷ್ಟೇ ಈ ವಿಚಾರ ಮಾತ್ರ ನಾನು ಮಾತಾಡೇ ಹೇಳ್ತೀವಿ. ಸಾಹೇಬರು ಗಮನ ತಂದೆ ತರ್ತೀರಿ ಸರ್. ಇದು ಸಲ್ಲ, ಇನ್ನು ಮುಂದೆ ಇಷ್ಟಾಗ ಆಗಬಾರ್ದು ಅಂತ ನಾನು ಕೇಳಿಕೊಂಡು ನಮ್ಮ ರಾಜ್ಯ ಸಂಚಾಲಕರಾದ ತರೀಕೆರೆ ವೆಂಕಟೇಶ್ ಇವರು ನಮ್ಮ ಸ್ಟೇಟ್ ಗಾಂಧೀಜಿ ಆಮೇಲೆ ಎಲ್ಲ ತಾಲೂಕಿನವರು ಇದ್ದಾರೆ ಸರ್. ಜಿಲ್ಲಾ ಸಂಚಾಲಕರು ನೀವು ಈಗ ಮಾತಾಡಿ ಪತ್ರವನ್ನು ಓದಿ ಸರ್. ಆಮೇಲೆ ಈ ಒಂದು ಸಂದರ್ಭದಲ್ಲಿ ನಾನು ಪತ್ರ ಒಂದೇ ಒಂದು ಮನವಿ ಮಾಡ್ತೇನೆ. ಏನಪ್ಪ ಅಂದರೆ ನಾವು ಏನು ಈ ಮನವಿ ಕೊಡಬೇಕು, ಈ ಮನವಿ ಪತ್ರವನ್ನು ತಕ್ಷಣವೇ ನೀವು ಏನು ಬೆಳಗಾವಿಯಲ್ಲಿ ಚಳಿಗಾಲದ ನಡೀತಾ ಇದೆಯೋ ಆ ಅಧಿವೇಶನದಲ್ಲಿ ಮುಖ್ಯಾಂಶಗಳು
ಮೈಸೂರು ಜಿಲ್ಲೆಯಲ್ಲಿ ಇವತ್ತು ಏನು 2% ಮೀಸಲಾತಿ ಅಲೆಮಾರಿಗಳಿಗೆ ಬೇಕು ಅಂತ ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಮೈಸೂರು ಮಂಜಪ್ಪನವರು, ಬಸವನಗುಡಿ ಮತ್ತು ಮಲ್ಲಾಡಿ ಲಿಂಗರಾಜ್ ಅವರು. ಆದ್ದರಿಂದ ಲಿಂಗರಾಜ್